ಒಂದು ಮಚ್ಚಿನ ಕತೆ. ಸ್ಟೇಷನ್ಗೆ ಹೋಗೋದು, ಅರೆಸ್ಟ್ ಅಂತ ಹೇಳೋದು, ಆಮೇಲೆ ಬಿಟ್ಟು ಕಳ್ಸಿದೀವಿ ಅಂತ ಹೇಳೋದು, ವಾಪಸ್ ಸ್ಟೇಷನ್ ಕರ್ಸ್ಕೊಳ್ಳೋದು. ಇಲ್ಲಿ ಆಟ ಆಡ್ತಿರೋದು ರೀಲ್ಸ್ ಮಾಡಿದವರ ಅಥವಾ ರೀಲ್ಸ್ ಮಾಡಿದವ್ರನ್ನ ಕರೆಸಿ ವಿಚಾರಣೆ ಮಾಡಿದವರ ಅನ್ನೋದು ದೊಡ್ಡ ಮಟ್ಟದಲ್ಲಿ ಅನುಮಾನ ಹುಟ್ಟುಕೊಳ್ತಾ ಇದೆ. ಬಸವೇಶ್ವರ ನಗರ ಠಾಣೆಯ ಪೊಲೀಸರ ನಡೆಯ ಮೇಲೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಪೊಲೀಸ್ ಇಲಾಖೆ ಮೇಲೆ ಒಂದು ಗೌರವ ಇದೆ, ಆ ಗೌರವ ಕಡಿಮೆ ಆಗುವಂತ ಕೆಲಸವನ್ನ ಮಾಡ್ತಿದ್ದಾರಾ ಅಂತ ಅನಿಸ್ತಾ ಇದೆ. ಫೈಬರ್ ಮಚ್ಚು ತಂದು ಕೊಟ್ಟಿದ್ರು ಅಂತೇಳಿ, ಫೈಬರ್ ಮಚ್ಚೆ ಇತ್ತು ಅಂತೇಳಿ ಅವರನ್ನ ಬಿಟ್ಟು ಕಳಿಸ್ಬಿಟ್ರು ರಾತ್ರೋರಾತ್ರಿ. ಮಾಧ್ಯಮದವರು ಅದೆಲ್ಲವನ್ನ ಕೂಡ ಕೆದಕಿದಾಗ ನೋಡಿ, ಎಲ್ಲೋ ಒಂದ್ ಕಡೆ ಕಾಮನ್ ಸೆನ್ಸ್ ಅಂತ ಬರುತ್ತೆ. ಆ ಮಚ್ಚನ್ನ ತಂದು ಕೊಟ್ಟಾಗ ಅವರು ರೀಲ್ಸ್ ಅಲ್ಲಿ ಮಾಡಿದ್ದು ಮಚ್ಚ ಅಥವಾ ಇದೇ ಮಚ್ಚ ಅಂತೇಳಿ ಅವರ ಕಣ್ಣಿಗೆ ಎದ್ದು ಕಾಣ್ತಾ ಇತ್ತಲ್ಲಿ. ಅದನ್ನು ಕೂಡ ಎಕ್ಸ್ಪರ್ಟ್ಗಳು ಬೇಕಂತೆ ಅವ್ರಿಗೆ. ಈಗ ಸಾಕಷ್ಟು ಟ್ವಿಸ್ಟ್ ಗಳನ್ನ ಪಡೆದುಕೊಂಡಿದೆ. ಆ ತಂದು ಕೊಟ್ರಂತಲ್ಲ, ಅವರ ಪತ್ನಿಯನ್ನು ಕೂಡ, ರಜತ್ ಪತ್ನಿಯನ್ನು ಕೂಡ ಈಗ ಠಾಣೆಗೆ ಕರೆಸ್ಕೊಂಡಿದ್ದಾರೆ. ನೋಟಿಸ್ ಕೊಟ್ಟಿದ್ರು, ಬನ್ನಿ ವಿಚಾರಣೆಗೆ ಅಂತೇಳಿ. ನೋಡಿ, ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಏನ್ ಡಿಫ್ರೆನ್ಸ್ ಅಂತೇಳಿ. ನಿಮ್ಗೆ ಆ ಇಡೀ ಇದೆಯಲ್ಲ, ಹಿಡ್ಕೋಬೇಕಾದ್ರೆ ಬ್ಲಾಕ್ ಆಗಿ ಒಂದು ದಾರ ಸುತ್ತಿದಾರಲ್ಲ, ಅಲ್ಲಿ ನೋಡಿ, ನಿಮ್ಗೆ ಅಲ್ಲಿ ನಿಮ್ಗೆ ನೋಡಿ, ಇಲ್ಲಿ ಆ ಪಾಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆ ಮಚ್ಚಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತೇಳಿ. ಇದಕ್ಕೆ ಎಕ್ಸ್ಪರ್ಟ್ಗಳು ಬೇಕು ಅಂತ ಹೇಳ್ತಾರೆ. ನೋಡಿ, ಈ ಮಚ್ಚಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಭಾಗದಲ್ಲಿ ನೋಡಿ, ಇಲ್ಲಿ ನಮಗೆ ನಿಮಗೆ ಏನು ಟೆಕ್ಸ್ಟ್ ಹಾಕಿದ್ದಾರೆ, ಇಲ್ಲಿ ಗೊತ್ತಾಗುತ್ತೆ ನೋಡಿ. ಇಲ್ಲೊಂದು ಮಾರ್ಕ್ ಇದೆ, ಅಂದ್ರೆ ನೋಡಿ, ಇಲ್ಲಿ ಈ ಜಾಗದಲ್ಲಿ ಇಲ್ಲಿ ಅದು ಕ್ಲೀನ್ ಆಗಿ ಹಿಂಗಿದೆ, ಗೊತ್ತಾಗ್ತಾ ಇದೆ ಅಲ್ಲಿ. ಇದು ನೋಡಿ, ಆ ಮಚ್ಚಲ್ಲಿ ಇನ್ನೊಂದು ಮಚ್ಚು ಅವರು ರೀಲ್ಸ್ ಅಲ್ಲಿ ಯೂಸ್ ಮಾಡಿದ್ರಲ್ಲಿ ಆ ಭಾಗ ಇರೋದೇ ಇಲ್ಲ. ಇದು ಕ್ಲಿಯರ್ ಆಗಿ ಮೇಡ್ ಮಾಡಿದ್ರೆ ಹೊಸದಾಗಿ ಮಾಡ್ಕೊಂಡ್ ಬಂದಿರೋದು ಅಂತ ಗೊತ್ತಾಗುತ್ತೆ, ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಲ್ಲಿ. ನೋಡಿ, ಇಲ್ಲಿ ಆ ಮಚ್ಚಲ್ಲಿ ಗೊತ್ತಾಗ್ತದೆ ನೋಡಿ, ಇಲ್ಲಿ ಕೆಳಭಾಗದಲ್ಲಿ ಇಲ್ಲಿ ನೋಡಿ, ಈ ಮಚ್ಚಲ್ಲಿ ನಿಮ್ಗೆ ಇನ್ನೊಂದು ನೋಡಿ, ಇಲ್ಲಿ ಈ ಮಚ್ಚು ನೋಡಿ, ನೋಡಿ ಇಲ್ಲಿ ಆ ಮಾರ್ಕ್ ಇಲ್ಲ ನೋಡಿ, ಇಲ್ಲಿ ಈ ತರ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ವಾ, ಈ ಮಚ್ಚಲ್ಲಿ ನೋಡಿ, ಅದರಲ್ಲಿ ಉದ್ದ ಇಲ್ಲ ಅಲ್ಲಿ. ಆದ್ರೆ ಈ ಮಚ್ಚಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ ಟೆಕ್ಸ್ಟ್ ಇರೋದ್ರಿಂದ ಅದು ಕಟ್ ಆಗ್ತದೆ, ನಿಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಇದರ ನಾರ್ಮಲ್ ಒಂದು ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಕ್ಲೀನ್ ಆಗಿ. ಆ ನಾರ್ಮಲ್ ಫೋಟೋ ಕೂಡ ಇದೆ ಅದರಲ್ಲಿ ನೋಡಿ. ಅಲ್ಲಿ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಇದಕ್ಕೆ ಎಕ್ಸ್ಪರ್ಟ್ಗಳು ಬೇಕಾ ಅಂತೇಳಿ ಒಂದಷ್ಟು ಅನುಮಾನಗಳು ವ್ಯಕ್ತವಾಗುತ್ತೆ. ಈಗ ಪತ್ನಿಯನ್ನು ಕೂಡ ಕರೆಸ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಒಂದು ಮಚ್ಚಿನ ಕತೆ. ಸ್ಟೇಷನ್ಗೆ ಹೋಗೋದು, ಅರೆಸ್ಟ್ ಅಂತ ಹೇಳೋದು, ಆಮೇಲೆ ಬಿಟ್ಟು ಕಳ್ಸಿದೀವಿ ಅಂತ ಹೇಳೋದು, ವಾಪಸ್ ಸ್ಟೇಷನ್ ಕರ್ಸ್ಕೊಳ್ಳೋದು. ಇಲ್ಲಿ ಆಟ ಆಡ್ತಿರೋದು ರೀಲ್ಸ್ ಮಾಡಿದವರ ಅಥವಾ ರೀಲ್ಸ್ ಮಾಡಿದವ್ರನ್ನ ಕರೆಸಿ ವಿಚಾರಣೆ ಮಾಡಿದವರ ಅನ್ನೋದು ದೊಡ್ಡ ಮಟ್ಟದಲ್ಲಿ ಅನುಮಾನ ಹುಟ್ಟುಕೊಳ್ತಾ ಇದೆ. ಬಸವೇಶ್ವರ ನಗರ ಠಾಣೆಯ ಪೊಲೀಸರ ನಡೆಯ ಮೇಲೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಪೊಲೀಸ್ ಇಲಾಖೆ ಮೇಲೆ ಒಂದು ಗೌರವ ಇದೆ, ಆ ಗೌರವ ಕಡಿಮೆ ಆಗುವಂತ ಕೆಲಸವನ್ನ ಮಾಡ್ತಿದ್ದಾರಾ ಅಂತ ಅನಿಸ್ತಾ ಇದೆ. ಫೈಬರ್ ಮಚ್ಚು ತಂದು ಕೊಟ್ಟಿದ್ರು ಅಂತೇಳಿ, ಫೈಬರ್ ಮಚ್ಚೆ ಇತ್ತು ಅಂತೇಳಿ ಅವರನ್ನ ಬಿಟ್ಟು ಕಳಿಸ್ಬಿಟ್ರು ರಾತ್ರೋರಾತ್ರಿ. ಮಾಧ್ಯಮದವರು ಅದೆಲ್ಲವನ್ನ ಕೂಡ ಕೆದಕಿದಾಗ ನೋಡಿ, ಎಲ್ಲೋ ಒಂದ್ ಕಡೆ ಕಾಮನ್ ಸೆನ್ಸ್ ಅಂತ ಬರುತ್ತೆ. ಆ ಮಚ್ಚನ್ನ ತಂದು ಕೊಟ್ಟಾಗ ಅವರು ರೀಲ್ಸ್ ಅಲ್ಲಿ ಮಾಡಿದ್ದು ಮಚ್ಚ ಅಥವಾ ಇದೇ ಮಚ್ಚ ಅಂತೇಳಿ ಅವರ ಕಣ್ಣಿಗೆ ಎದ್ದು ಕಾಣ್ತಾ ಇತ್ತಲ್ಲಿ. ಅದನ್ನು ಕೂಡ ಎಕ್ಸ್ಪರ್ಟ್ಗಳು ಬೇಕಂತೆ ಅವ್ರಿಗೆ. ಈಗ ಸಾಕಷ್ಟು ಟ್ವಿಸ್ಟ್ ಗಳನ್ನ ಪಡೆದುಕೊಂಡಿದೆ. ಆ ತಂದು ಕೊಟ್ರಂತಲ್ಲ, ಅವರ ಪತ್ನಿಯನ್ನು ಕೂಡ, ರಜತ್ ಪತ್ನಿಯನ್ನು ಕೂಡ ಈಗ ಠಾಣೆಗೆ ಕರೆಸ್ಕೊಂಡಿದ್ದಾರೆ. ನೋಟಿಸ್ ಕೊಟ್ಟಿದ್ರು, ಬನ್ನಿ ವಿಚಾರಣೆಗೆ ಅಂತೇಳಿ. ನೋಡಿ, ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಏನ್ ಡಿಫ್ರೆನ್ಸ್ ಅಂತೇಳಿ. ನಿಮ್ಗೆ ಆ ಇಡೀ ಇದೆಯಲ್ಲ, ಹಿಡ್ಕೋಬೇಕಾದ್ರೆ ಬ್ಲಾಕ್ ಆಗಿ ಒಂದು ದಾರ ಸುತ್ತಿದಾರಲ್ಲ, ಅಲ್ಲಿ ನೋಡಿ, ನಿಮ್ಗೆ ಅಲ್ಲಿ ನಿಮ್ಗೆ ನೋಡಿ, ಇಲ್ಲಿ ಆ ಪಾಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆ ಮಚ್ಚಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತೇಳಿ. ಇದಕ್ಕೆ ಎಕ್ಸ್ಪರ್ಟ್ಗಳು ಬೇಕು ಅಂತ ಹೇಳ್ತಾರೆ.
ನೋಡಿ ಈ ಮಚ್ಚಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಭಾಗದಲ್ಲಿ ನೋಡಿ ಇಲ್ಲಿ ನಮಗೆ ನಿಮ್ಗೆ ಏನು ಟೆಕ್ಸ್ಟ್ ಹಾಕಿದ್ದಾರೆ ಇಲ್ಲಿ ಗೊತ್ತಾಗುತ್ತೆ. ನೋಡಿ ಇಲ್ಲೊಂದು ಮಾರ್ಕ್ ಇದೆ, ಅಂದ್ರೆ ನೋಡಿ ಇಲ್ಲಿ ಈ ಜಾಗದಲ್ಲಿ ಇಲ್ಲಿ ಅದು ಕ್ಲೀನ್ ಆಗಿ ಹಿಂಗಿದೆ ಗೊತ್ತಾಗ್ತಾ ಇದೆ. ಅಲ್ಲಿ ಇದು ನೋಡಿ ಆ ಮಚ್ಚಲ್ಲಿ ಇನ್ನೊಂದು ಮಚ್ಚ ಅವರು ರೀಲ್ಸ್ ಅಲ್ಲಿ ಯೂಸ್ ಮಾಡಿದ್ರಲ್ಲಿ ಆ ಭಾಗ ಇರೋದೇ ಇಲ್ಲ. ಇದು ಕ್ಲಿಯರ್ ಆಗಿ ಮೇಡ್ ಮಾಡಿದ್ರೆ ಹೊಸದಾಗಿ ಮಾಡ್ಕೊಂಡ್ ಬಂದಿರೋದು ಅಂತ ಗೊತ್ತಾಗುತ್ತೆ, ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನೋಡಿ ಇಲ್ಲಿ ಆ ಮಚ್ಚಲ್ಲಿ ಗೊತ್ತಾಗ್ತದೆ. ನೋಡಿ ಇಲ್ಲಿ ಕೆಳಭಾಗದಲ್ಲಿ ಇಲ್ಲಿ ನೋಡಿ ಈ ಮಚ್ಚಲ್ಲಿ ನಿಮ್ಗೆ ಇನ್ನೊಂದು ನೋಡಿ ಇಲ್ಲಿ ಈ ಮಚ್ಚು ನೋಡಿ ನೋಡಿ ಇಲ್ಲಿ ಆ ಮಾರ್ಕ್ ಇಲ್ಲ. ನೋಡಿ ಇಲ್ಲಿ ಈ ತರ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ವಾ, ಈ ಮಚ್ಚಲ್ಲಿ ನೋಡಿ ಅದರಲ್ಲಿ ಉದ್ದ ಇಲ್ಲ ಅಲ್ಲಿ. ಆದ್ರೆ ಈ ಮಚ್ಚಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ ಟೆಕ್ಸ್ಟ್ ಇರೋದ್ರಿಂದ ಅದು ಕಟ್ ಆಗ್ತದೆ, ನಿಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಇದರ ನಾರ್ಮಲ್ ಒಂದು ವಿಡಿಯೋ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಕ್ಲೀನ್ ಆಗಿ. ಆ ನಾರ್ಮಲ್ ಫೋಟೋ ಕೂಡ ಇದೆ ಅದರಲ್ಲಿ. ನೋಡಿ ಅಲ್ಲಿ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಇದಕ್ಕೆ ಎಕ್ಸ್ಪರ್ಟ್ಗಳು ಬೇಕಾ ಅಂತೇಳಿ ಒಂದಷ್ಟು ಅನುಮಾನಗಳು ವ್ಯಕ್ತವಾಗುತ್ತೆ. ಈಗ ಪತ್ನಿಯನ್ನು ಕೂಡ ಕರೆಸ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಒಂದು ಮಚ್ಚಿನ ಕತೆ. ಸ್ಟೇಷನ್ಗೆ ಹೋಗೋದು, ಅರೆಸ್ಟ್ ಅಂತ ಹೇಳೋದು, ಆಮೇಲೆ ಬಿಟ್ಟು ಕಳ್ಸಿದೀವಿ ಅಂತ ಹೇಳೋದು, ವಾಪಸ್ ಸ್ಟೇಷನ್ ಕರೆಸ್ಕೊಳ್ಳೋದು. ಇಲ್ಲಿ ಆಟ ಆಡ್ತಿರೋದು ರೀಲ್ಸ್ ಮಾಡಿದವರ ಅಥವಾ ರೀಲ್ಸ್ ಮಾಡಿದವ್ರನ್ನ ಕರೆಸಿ ವಿಚಾರಣೆ ಮಾಡಿದವರ ಅನ್ನೋದು ದೊಡ್ಡ ಮಟ್ಟದಲ್ಲಿ ಅನುಮಾನ ಹುಟ್ಟುಕೊಳ್ತಾ ಇದೆ. ಬಸವೇಶ್ವರ ನಗರ ಠಾಣೆಯ ಪೊಲೀಸರ ನಡೆಯ ಮೇಲೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಪೊಲೀಸ್ ಇಲಾಖೆ ಮೇಲೆ ಒಂದು ಗೌರವ ಇದೆ, ಆ ಗೌರವ ಕಡಿಮೆ ಆಗುವಂತ ಕೆಲಸವನ್ನ ಮಾಡ್ತಿದ್ದಾರಾ ಅಂತ ಅನಿಸ್ತಾ ಇದೆ. ಫೈಬರ್ ಮಚ್ಚು ತಂದು ಕೊಟ್ಟಿದ್ರು ಅಂತೇಳಿ, ಫೈಬರ್ ಮಚ್ಚೆ ಇತ್ತು ಅಂತೇಳಿ ಅವರನ್ನ ಬಿಟ್ಟು ಕಳಿಸ್ಬಿಟ್ರು ರಾತ್ರೋರಾತ್ರಿ. ಮಾಧ್ಯಮದವರು ಅದೆಲ್ಲವನ್ನ ಕೂಡ ಕೆದಕಿದಾಗ ನೋಡಿ ಎಲ್ಲೋ ಒಂದ್ ಕಡೆ ಕಾಮನ್ ಸೆನ್ಸ್ ಅಂತ ಬರುತ್ತೆ. ಆ ಮಚ್ಚನ ತಂದು ಕೊಟ್ಟಾಗ ಅವರು ರೀಲ್ಸ್ ಅಲ್ಲಿ ಮಾಡಿದ್ದು ಮಚ್ಚ ಅಥವಾ ಇದೇ ಮಚ್ಚ ಅಂತೇಳಿ ಅವರ ಕಣ್ಣಿಗೆ ಎದ್ದು ಕಾಣ್ತಾ ಇತ್ತಲ್ಲಿ. ಅದನ್ನು ಕೂಡ ಎಕ್ಸ್ಪರ್ಟ್ಗಳು ಬೇಕಂತೆ ಅವ್ರಿಗೆ. ಈಗ ಸಾಕಷ್ಟು ಟ್ವಿಸ್ಟ್ ಗಳನ್ನ ಪಡೆದುಕೊಂಡಿದೆ. ಆ ತಂದು ಕೊಟ್ರಂತಲ್ಲ ಅವರ ಪತ್ನಿಯನ್ನು ಕೂಡ, ರಜತ್ ಪತ್ನಿಯನ್ನು ಕೂಡ ಈಗ ಠಾಣೆಗೆ ಕರೆಸ್ಕೊಂಡಿದ್ದಾರೆ. ನೋಟಿಸ್ ಕೊಟ್ಟಿದ್ರು ಬನ್ನಿ ವಿಚಾರಣೆಗೆ ಅಂತೇಳಿ. ನೋಡಿ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಏನ್ ಡಿಫ್ರೆನ್ಸ್ ಅಂತೇಳಿ. ನಿಮ್ಗೆ ಆ ಇಡೀ ಇದೆಯಲ್ಲ, ಹಿಡ್ಕೋಬೇಕಾದ್ರೆ ಬ್ಲಾಕ್ ಆಗಿ ಒಂದು ದಾರ ಸುತ್ತಿದಾರಲ್ಲ, ಅಲ್ಲಿ ನೋಡಿ ನಿಮ್ಗೆ ಅಲ್ಲಿ ನಿಮ್ಗೆ ನೋಡಿ ಇಲ್ಲಿ ಆ ಪಾಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ.